ಅಕ್ಕ, ಅವತ್ತು ನೀವು ಫೋಟೋ ತೋರಿಸ್ದಾಗನೇ ನಮ್ಮ ಮನೇಲಿರೋ ಮೇಷ್ಟ್ರು ನಿಮ್ಮ ರಾಹುಲ್ ಅಂತ ಗೊತ್ತಾಗಿದ್ದು. ಈ ವಿಷಯ ಗೊತ್ತಾದ ತಕ್ಷಣ ನಾನು ನರಸಿಂಹಣ್ಣಂಗೆ ಫೋನ್ ಮಾಡಿ ಹೇಳಿದೆ. ಆಗ ರಾಹುಲ್ ಅಣ್ಣ ಖರ್ಚೀಫ್ ಕಳ್ಕೊಂಡು ಒದ್ದಾಡ್ತಿರೋ ಬಗ್ಗೆ ಹೇಳಿದ್ರು. ಇವತ್ತು ನರಸಿಂಹಣ್ಣ ಫೋನ್ ಮಾಡಿ ರಾಹುಲ್ ಅಣ್ಣ ಬೆಂಗಳೂರಿಗೆ ಬಂದಿದ್ದಾರೆ ಅಂತ ಹೇಳ್ದ. ಆಮೇಲೆ ನೀವು ಹೋಗ್ತಿರೋ ಜಾಗಕ್ಕೆ ಅವ್ರು ಬರ್ತಿದ್ದಾರೆ ಅಂತ ಗೊತ್ತಾಯ್ತು. ನಿಮ್ಮನ್ನು ಭೇಟಿ ಮಾಡ್ಸೋಣ ಅಂತಾನೆ ಬಂದೆ. ಆದರೆ ನಾನು ಬಂದಮೇಲೆ ಇಷ್ಟೆಲ್ಲ ಆಗೋಯ್ತು. ನೀನು ಇಷ್ಟೆಲ್ಲ ಪ್ರಯತ್ನ ಮಾಡಿದ್ರು ಕೊನೆಗೆ ನೀನು ಅನ್ಕೊಂಡಂಗೆ ಆಗಲಿಲ್ವಲ್ಲ. ಹೋಗಲಿ ಬಿಡು ದೀಪ, ನನ್ನ ಹಣೆ ಬರ ಸರಿ ಇಲ್ಲ ಅಂದರೆ ಯಾರೇನು ಮಾಡೋಕ್ಕಾಗತ್ತೆ. ಪ್ರಯತ್ನ ಪಟ್ಟು ಸೋತ್ರೆ ಬೇಜಾರಾಗಲ್ಲ ಅಕ್ಕ. ಆದರೆ ಪ್ರಯತ್ನ ಪಡದೇ ಇದ್ರೆ ಅದೇ ನಿಜವಾದ ಸೋಲು. ಇವತ್ತಲ್ಲ ನಾಳೆ ರಾಹುಲ್ ಅಣ್ಣನಿಗೆ ನಿಮ್ದು ಏನೂ ತಪ್ಪಿಲ್ಲ ಅಂತ ಗೊತ್ತಾಗಿ ನಿಮ್ಮನ್ನು ಒಪ್ಕೋತಾರೆ. ಆ ನಂಬಿಕೆ ನನಗಿದೆ. ನಿನಗಿರೋ ನಂಬಿಕೆ ನನಗಿಲ್ಲ ದೀಪ. ಆದರೆ ನೀನು ಅಲ್ಲಿಗೆ ಬರದೇ ಇದ್ದಿದ್ರೆ ಇನ್ನೇನು ಅನಾಹುತ ಆಗ್ತಿತ್ತೋ ಗೊತ್ತಿಲ್ಲ. ರಾಹುಲ್ ಕೋಪ ಏನು ಅನ್ನೋದು ನನಗೆ ಗೊತ್ತು. ಬಡತನಕ್ಕೆ ಸ್ವಾಭಿಮಾನ ಜಾಸ್ತಿನೇ ಇರುತ್ತೆ. ಆ ಸ್ವಾಭಿಮಾನಕ್ಕೆ ಸೌಂದರ್ಯ ಕೊಟ್ಟು ಏಟಿನ ಬಿಸಿ ತಾಗದೇ ಇರುತ್ತಾ? ಅದಕ್ಕೆ ರಾಹುಲ್ ಎಲ್ಲರ ಮುಂದೆ ಅವ್ರ ಜೊತೆ ಜೋರಾಗಿ ಮಾತಾಡಿತ್ತು. ನೀನು ಹೇಳ್ದಂಗೆ ಅದೇ ಕೋಪಕ್ಕೆ ನನ್ನ ಜೊತೆ ಸರಿಯಾಗಿ ಮಾತಾಡದೆ ಹೋಗಿರ್ಬೋದು. ಆದರೆ ಇದು ಎಲ್ಲದರಲ್ಲೂ ನಂದು ಯಾವುದು ತಪ್ಪಿಲ್ಲ ಅಂತ ನಾನು ಹೇಳಕ್ಕೆ ಹೋದರೆ ಅವನು ಅದಕ್ಕೆ ಅವಕಾಶನೇ ಕೊಡಲಿಲ್ಲವಲ್ಲ. ಅದೇ ನನಗೆ ಈಗಲೂ ಕಾಡ್ತಿರೋದು. ಅಕ್ಕ, ಧೈರ್ಯವಾಗಿರಿ. ಅಣ್ಣ, ಜಂಬೂ ಸವಾರಿ ಹೊರಡೋದು ಮೈಸೂರಲ್ಲಲ್ವಾ? ನಮ್ಮೂರಲ್ಲಿ ಈ ಹೊತ್ತಲ್ಲಿ ಯಾರಣ್ಣ ಅದನ್ನೆಲ್ಲ ಮಾಡ್ತಾರೆ? ತಮಗೆ ಈಗ ಜ್ಞಾನೋದಯ ಆಯ್ತೇನೋ? ಕಾಲು ಎಳಿತಾ ಇದ್ಯಾ? ಎಲ್ರ ಮುಂದೆ ಪ್ರಶಸ್ತಿ ತಗೊಂಡು ಮನೆಗೆ ಬರ್ತಾ ಇರೋದು ರಾಹುಲ್ ಮೇಷ್ಟ್ರು. ಅವ್ರಿಗೆ ಆರತಿ ಎತ್ತಬೇಕು ಅಂತ ಎಲ್ಲ ತಯಾರಿ ಮಾಡ್ಕೋತಾ ಇದ್ದೀವಿ. ಇಷ್ಟೆಲ್ಲ ಗೊತ್ತಿದ್ದು ಯಾರಿಗೆ ಏನು ಎತ್ತ ಅಂತ ಮತ್ತೆ ಮತ್ತೆ ಕೇಳ್ತೀಯಲ್ಲ? ಅಲ್ಲ, ಆದ್ರೂ ಮೇಷ್ಟ್ರಿಗೆ ಮದ್ವೆ ಹುಡ್ಗಂಗ್ ಮರ್ಯಾದೆ ಕೊಟ್ಟಂಗ್ ಕೊಡ್ತಾ ಇದ್ದೀರಲ್ಲ, ಅದ್ಯಾಕೆ ಅಂತ? ಅದಕ್ಕೆ ಕಾರಣ ಅವರಲ್ಲಿರೋ ಒಳ್ಳೆ ಗುಣ. ಅಪ್ಪ ಅಮ್ಮ ಇಲ್ಲದೆ ಇದ್ರು ಆ ಸ್ಥಾನನ ನಾವೇ ತುಂಬಬೇಕಲ್ವಾ? ಒಂಟಿ ಜೀವನ ನಡೆಸೋದು ಎಷ್ಟು ಕಷ್ಟ ಅಂತ ಆ ಹುಡುಗನ್ ನೋಡಿದ್ರೆ ಗೊತ್ತಾಗುತ್ತೆ. ನಿಮ್ಮ ಅಣ್ಣ ಆಸ್ಪತ್ರೆಯಲ್ಲಿದ್ದಾಗ ದುಡ್ಡು ಹೊಂದಿಸೋದಕ್ಕೆ ಅವನೆಷ್ಟು ಕಷ್ಟಪಟ್ಟ ಅಂತ ನನಗೆ ಗೊತ್ತು. ಈಗ ಅವನು ನಮ್ಮನೆ ಮಗನ ಥರ ಇದ್ದಾನೆ. ಒಳ್ಳೆ ಮನಸ್ಸಿರೋ ಹುಡುಗನಿಗೆ ನಾವಿಷ್ಟು ಮಾಡದೇ ಇದ್ರೆ ಹೇಗೆ? ಅಯ್ಯೋ ಮೇಷ್ಟ್ರೆ, ನೀವು ಒಳಗಡೆ ಬಂದೇ ಬಿಟ್ರ? ನಾವು ಆರತಿ ಮಾಡಿ ಒಳಗಡೆ ಮಾಡ್ಕೋಬೇಕು ಅಂತಿದ್ವಿ. ಅದೆಲ್ಲ ಏನು ಬೇಡ. ಯಾಕಪ್ಪ ಆರತಿ ಬೇಡ ಅಂತ ಯಾಕೆ ಹೇಳ್ತಿದ್ಯಾ? ನಂಗೆ ಅದೆಲ್ಲ ಇಷ್ಟ ಆಗಲ್ಲ. ಹೋಗ್ಲಿ ಬಿಡಿ, ಬೇಡ ಬಿಡಿ. ಅದೆಲ್ಲ ನಿಮ್ಮ ವೈಯಕ್ತಿಕ ಅಭಿಪ್ರಾಯ. ಅಂತೂ ಮನೆಗೆ ಪ್ರಶಸ್ತಿ ತಗೊಂಡ್ಬಂದ್ರಲ್ಲ, ತುಂಬಾ ಸಂತೋಷ ಆಯ್ತು. ನಿಮ್ ಪ್ರಶಸ್ತಿ ನಾನು ಸ್ವಲ್ಪ ನೋಡ್ಬೋದಾ? ನೋಡೋಣ, ಎಷ್ಟು ಚೆನ್ನಾಗಿದೆ. ಲೋ ನರಸಿಂಹ, ನೋಡ್ದೇನೋ? ಇಷ್ಟು ವರ್ಷದಿಂದ ಈ ಮನೆಯಲ್ಲಿ ಬಿಟ್ಟಿ ಕೂಳ್ ತಿನ್ಕೊಂಡಿದ್ಯಾ. ನಿನ್ನಿಂದ ನಮ್ಗೆ ಯಾರಿಗೂ ಖುಷಿ ಅನ್ನೋದೇ ಇಲ್ಲ. ನಿನ್ನೆ ಮೊನ್ನೆ ಅತಿಥಿಯಾಗಿ ಬಂದಿರೋ ಮೇಷ್ಟ್ರು ಸಾಧನೆಗೆ ಮೆಚ್ಚಿ ಪ್ರಶಸ್ತಿ ಕೊಟ್ಟಿದ್ದಾರೆ. ಇದನ್ನೆಲ್ಲ ನೋಡಿ ನಮ್ಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ನೀನಂತೂ ಇಂಥ ಸಾಧನೆ ಮಾಡಲ್ಲ. ಕೊನೆ ಪಕ್ಷ ಬಾಯಿ ತುಂಬ ಮೇಷ್ಟ್ರನ್ನ ಹರಸು. ಮೇಷ್ಟ್ರು ಸಾಧನೆ ಮಾಡಿರೋದು ನನಗೂ ಖುಷಿನೇ ಆಯ್ತೆ. ನೀನ್ ಖುಷಿ ಪಡೋದು ಮುಖ್ಯ ಅಲ್ಲ, ನಿನ್ನಿಂದ ನಾವುಗಳೆಲ್ಲ ಖುಷಿ ಪಡ್ಬೇಕು, ಅದು ಮುಖ್ಯ. ಅಂಬುಜ, ಈಗ ಅದ್ರ ಬಗ್ಗೆ ಮಾತಾಡೋ ಹೊತ್ತೇನೆ? ಆಯ್ತು ಬಿಡಿ, ಹೆತ್ತ ಮಗನ್ನ ನೀವೆಲ್ಲಿ ಬಿಟ್ಕೊಡ್ತೀರಾ? ನೋಡೆ, ಒಳ್ಳೆಯವ್ರಿಗೆ ಯಾವತ್ತೂ ಒಳ್ಳೇದೇ ಆಗುತ್ತೆ, ಅದು ನೆನಪಿರ್ಲಿ. ಕೆಲವು ಸಲ ಒಳ್ಳೆಯವ್ರಿಗೆ ಕೆಟ್ಟದ್ದು ಆಗತ್ತೆ.
ಕಾಸಿನ ಬೆಲೆ ಇಲ್ಲ. ಎಲ್ಲರೂ ಸಂತೋಷವಾಗಿದ್ರೆ ನಾನು ಮಾತ್ರ ಕೊರಗ್ತಾ ಅಳ್ತಾ ಇರ್ಬೇಕು. ನನ್ನ ಕಷ್ಟ ಕೇಳಕ್ ಯಾರು ಇಲ್ವೇ? ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್ಮು? ಹುಡುಗಿ ನೋವಿಗೆ ಇಲ್ಲ ಮುಲಾಮು. ರೀ ಸಾಕು ಸುಮ್ಮನಿರ್ರಿ. ಮಾಡೋದೆಲ್ಲ ಮಾಡ್ಬಿಟ್ಟು ಇವಾಗ ಬಂದ್ಬಿಟ್ಟು ಅಳೋದು ಹಾಡೋದು ಎಲ್ಲ ಮಾಡ್ಬಿಟ್ರೆ ನಾನು ಕರಗಲ್ಲ. ನಿಮ್ಮಿಂದ ನಮ್ಮ ಅತ್ತಿಗೆ ಅವಮಾನ ಆಗಿದೆ, ಅದನ್ನು ನಾನು ಮರೆಯಲ್ಲ. ಅದಕ್ಕೆ ಎಲ್ಲರೂ ಮುಂದೆ ನನ್ನ ಬೈದ್ರಲ್ವಾ, ಅದು ಸರಿನಾ? ನೀವು ಮಾಡಿದ ಕೆಲ್ಸಕ್ಕೆ ಬೈದ ಏನೇನು ಹೊಗಳಬೇಕಿತ್ತ? ಗಂಡ ಆದವನು ಆಮೇಲೆ ಅವಳನ್ನ ಎಷ್ಟೇ ತಬ್ಬಿ ಮುದ್ದು ಮಾಡಿ ಸಮಾಧಾನ ಮಾಡಿದ್ರು ಅವಳ ಮನ್ಸು ಕರಗಲ್ಲ. ಅಂದರೆ ನಿಮ್ಮ ಪ್ರಕಾರ ನಾನೀಗ ಎದ್ದು ಬಂದು ತಕ್ಕೊಂಡು ನಿಮ್ಮನ್ನು ಸಮಾಧಾನ ಮಾಡೋವರೆಗೂ ನಿಮ್ಮ ಅಳು ನಿಲ್ಲಲ್ಲ ಅಂತ ಹೇಳ್ತಿದ್ದೀರಾ? ಹಾಗೇನಿಲ್ಲ, ಆದ್ರೆ ನೀವ್ ಹಂಗ್ ಮಾಡಿದ್ರೆ ನನ್ನ ಮನ್ಸು ಐಸ್ ತರ ಕರಗ್ಬೋದು. ಈ ಡ್ರಾಮಾನೆಲ್ಲ ನನ್ನ ಹತ್ರ ಇಟ್ಕೋಬೇಡಿ. ನೀವು ಎಷ್ಟೇ ಹತ್ತು ಕರೆದು ಮಾಡಿದ್ರು ನಾನು ಮಾತ್ರ ಬಂದು ತಕ್ಕೊಂಡು ಅದೆಲ್ಲ ಸಮಾಧಾನ ಮಾಡಲ್ಲ. ಅಲ್ಲ ರೀ, ಅದ್ಯಾರೋ ಮೂರನೇ ವ್ಯಕ್ತಿ ಅದಕ್ಕೆ ಕೈಯಲ್ಲಿ ಅವಾರ್ಡ್ ತೊಗೊಳಲ್ಲ, ನಿಮ್ಮ ಕೈಯಿಂದ ತಗೋತೀನಿ ಅಂದಾಗ ಬೇಡ ಅಂತಲೂ ಹೇಳೋಕ್ಕಾಗಲಿಲ್ವ ನಿಮಗೆ? ಹಸ್ಬೆಂಡು ನಾನು ಹಂಗೆ ಹೇಳಿದಿದ್ರೆ ಆ ವ್ಯಕ್ತಿ ಸ್ವಾತಂತ್ರ್ಯ ಕಿತ್ಕೊಂಡಾಗ ಆಗ್ತಿರ್ಲಿಲ್ವಾ? ಆಮೇಲೆ ಅದ್ಯಾರೋ ಮೂರನೇ ವ್ಯಕ್ತಿ ಅಲ್ಲ, ಆ ವ್ಯಕ್ತಿ ನಿಮ್ಗೆ ಅದಕ್ಕೆ ಗೊತ್ತಿರೋರೆ ಅಂತೆ. ಏನು ಹೇಳ್ತಾ ಇದ್ದೀರಾ? ಅವರಿಂದ ಸೌಂದರ್ಯ ಮೇಡಮ್ಗೆ ವ್ಯಾಪಾರದಲ್ಲಿ ಏನೋ ನಷ್ಟ ಆಗಿದೆಯಂತೆ. ಆದರೂ ಅದ್ರ ಬಗ್ಗೆ ಮಾತಾಡದೆ ಅದನ್ನ ಮುಚ್ಚಿಟ್ಟಿದ್ದಾರೆ.